ರಜತ್ ಕಿಶನ್ ಹಾಗೂ ವಿನಯ್ ಗೌಡಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ ಹಾಗೂ ಕೋರಮಂಗಲ ಜಡ್ಜ್ ನಿವಾಸಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ. ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಎನ್ನುವಂತಹ ಮನವಿ ಮಾಡುವಂತಹ ಸಾಧ್ಯತೆ ಇದೆ ಹಾಗೂ ಮಚ್ಚು ರಿಕವರಿ ಸಲುವಾಗಿ ಪೊಲೀಸರು ಇದೀಗ ಕಸ್ಟಡಿಗೆ ಕೇಳಬಹುದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಫೈಬರ್ ಮಚ್ಚು ಅಂತೆಲ್ಲ ಹೇಳಿದ್ರು, ಆದರೆ ಅದು ಫೈಬರ್ ಮಚ್ಚಲ್ಲ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಆ ಒರಿಜಿನಲ್ ಮಚ್ಚು ಮಚ್ಚನ್ನ ಬಳಸಿ ಅವರು ರೀಲ್ಸ್ ಮಾಡಿದ್ರು, ಆ ಮಚ್ಚನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಇದೀಗ ಪೊಲೀಸರು ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಅದೇ ಒಂದು ಮನವಿಯನ್ನ ಕೋರಮಂಗಲದ ಜಡ್ಜ್ ನಿವಾಸ ಏನಿದೆ ಅಲ್ಲೂ ಕೂಡ ಪೊಲೀಸರು ಮಾಡುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಅವರ ಮೆಡಿಕಲ್ ಟೆಸ್ಟ್ ಮುಗಿದಿದೆ. ಮುಂದೆ ಈಗ ಹಾಜರುಪಡಿಸಿದ್ದಾರೆ. ಇದಾದ ನಂತರ ಅವರು ಕಸ್ಟಡಿಗೆ ಪಡೆಯುವಂತ ಅಂದ್ರೆ ಮನವಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಮನವಿ ಮಾಡಿಕೊಂಡು ಅವರಿಬ್ಬರನ್ನು ಕೂಡ ಕಸ್ಟಡಿಗೆ ಪಡೆದು ಒರಿಜಿನಲ್ ಮಚ್ಚು ಏನು ಬಳಸಿದ್ರೋ ಅದನ್ನ ರಿಕವರ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಈಗ ಅವರ ಮೆಡಿಕಲ್ ಟೆಸ್ಟ್ ಮುಗ್ದಿರೋದ್ರಿಂದ ಈಗ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ರಜತ್ ಕಿಶನ್ ಹಾಗೂ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧೆಯನ್ನು ಈಗ ಹಾಜರುಪಡಿಸ್ತಾರೆ ವಿನಯ್ ಗೌಡ. ಇದಾದ ನಂತರ ಅವರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.